ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಎಲ್ರಿಗೂ ಮಂಗಳವಾರದ ಶುಭಾಶಯಗಳು ಸ್ನೇಹಿತರೆ. ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಯಾವ ರೀತಿ ಆಚರಣೆ ಮಾಡಿದ್ವಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಮತ್ತೊಮ್ಮೆ ಮಗದೊಮ್ಮೆ ಆ ಶ್ರೀಕೃಷ್ಣ ಪರಮಾತ್ಮರ ಆಶೀರ್ವಾದ ನಿಮ್ಮೆಲ್ಲರಿಗೂ ಸದಾ ಕಾಲ ಇರಲಿ ಅಂತ ಕೇಳ್ಕೊಳ್ತಾ ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ ಸ್ನೇಹಿತರೆ. ಹಾಗೆಯೇ ಇನ್ನೊಂದೇನಪ್ಪ ಗುಡ್ ನ್ಯೂಸು ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಅಂತಂದರೆ, ಕೃಷ್ಣ ಪರಮಾತ್ಮರಿಗೆ ಉಂಡೆಯನ್ನು ರೆಡಿ ಮಾಡ್ತಾಯಿದ್ದೆ. ಆ ಸಮಯಕ್ಕೆ ಬಂತು ಸ್ನೇಹಿತರೆ. ತುಂಬಾ ಖುಷಿ ಆಯಿತು. ಅಂದರೆ ಎಷ್ಟು ಖುಷಿ ಪಟ್ಟಿದ್ದೀನಿ ಅಂದರೆ ನಿಜವಾಗ್ಲೂ ಸ್ನೇಹಿತರೆ, ಅಷ್ಟು ಖುಷಿ ಪಟ್ಟಿದ್ದೀನಿ. ಅದನ್ನು ನಿಮ್ಮ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತೀನಿ. ಅದೆಲ್ಲ ಸಾಧ್ಯವಾಗಿರೋದು ನಿಮ್ಮಿಂದನೇ. ಖಂಡಿತ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ. ಹಾಗಾಗಿ ನಿಮ್ಮೆಲ್ರಿಗೂ ಹಾಗೆ ಆ ಕೃಷ್ಣ ಪರಮಾತ್ಮರಿಗೂ, ಆ ನನ್ನ ಬಜರಂಗಿಗೂ, ಲಕ್ಷ್ಮೀನಾರಾಯಣರಿಗೂ ಒಂದು ನಮಸ್ಕಾರ ತಿಳಿಸ್ತಾ ನಿಮ್ಮೆಲ್ಲರ ಆಶೀರ್ವಾದ, ಭಗವಂತನ ಆಶೀರ್ವಾದ ಇನ್ನೂ ಹೆಚ್ಚಿನದಾಗಿರಲಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ. ಮೊದಲಿಗೆ ಇಲ್ಲಿ ಅವಲಕ್ಕಿ ಉಂಡೆ ಸ್ನೇಹಿತರೆ, ಅವಲಕ್ಕಿ ಲಡ್ಡು ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ನಾನು ತುಪ್ಪ ಹಾಕಿಲ್ಲ. ನೀವು ತುಪ್ಪ ಉಪಯೋಗಿಸ್ಕೊಳ್ಳಿ ಸ್ನೇಹಿತರೆ. ಹೇಳ್ತೀನಿ ಏನಕ್ಕೆ ಹಾಕಿಲ್ಲ ಅಂಥೇಳಿ. ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಬಿಸಿಯಾಗಿದ ನಂತರದಲ್ಲಿ ದ್ರಾಕ್ಷಿ, ಗೋಡಂಬಿ ಸ್ವಲ್ಪ ಎಲ್ಲ ಹಾಕಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಅದೇ ಬಾಣಲೆಗೆ ಅವಲಕ್ಕಿಯನ್ನು 1 ಕಪ್ ಅವಲಕ್ಕಿಯನ್ನು ಸೇರಿಸಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಎಣ್ಣೆ ಹಾಕ್ತೆ ಹಾಗೆ ಉರಿತೀವಿ ಅಂತಂದರೆ ಖಂಡಿತವಾಗ್ಲೂ ಹುರ್ಕೊಳ್ಳಿ, ಇನ್ನೂ ಚೆನ್ನಾಗಿ ಬರುತ್ತೆ. ಅವಲಕ್ಕಿಯನ್ನು ನೋಡಿ ಈ ರೀತಿಯಾಗಿ ಗರಿ ಗರಿ ಆಗೋವರೆಗೂ ಹುರ್ಕೊಳ್ಬೇಕು ಸ್ನೇಹಿತರೆ. ಪೂರ್ತಿ ಕೆಂಪಾಗೋವರೆಗೂ ಏನು ಹುರ್ಕೊಳ್ಬೇಡಿ. ಅದನ್ನು ಉರಿತಾ ಇದ್ದರೆ ಆವಾಗಲೇ ಗೊತ್ತಾಗ್ಬಿಡುತ್ತೆ ಸ್ನೇಹಿತರೆ. ಎಣ್ಣೆ ಏನು ಹಾಕ್ದೆ ಹಾಗೆ ಹುರಿದ್ವಿ ಅಂದರೆ ಬೇಗ ಹರಳ್ಕೊಂಡ್ಬಿಡುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ ಉಂಡೆ, ಟೇಸ್ಟಿಯಾಗಿ ಹಾಗೆಯೇ ಚೆನ್ನಾಗಿರುತ್ತೆ ಸ್ನೇಹಿತರೆ. ಈಗ ತಣ್ಣಗಾಗಿದ್ದ ನಂತರದಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಹಾಕ್ಕೊಂಡ್ಬಿಟ್ಟು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇಕಂದ್ರೆ ನೀವು ಈ ಟೈಮಲ್ಲೇ ಸ್ವಲ್ಪ ಏಲಕ್ಕಿಯನ್ನು ಜಜ್ಜಿಬಿಟ್ಟು ಹಾಕಿ, ಹಾಗೆಯೇ ಶುಂಠಿ ಸ್ವಲ್ಪ ಪುಡಿ ಮಾಡಿ ಅದನ್ನು ಹಾಕಿದ್ರೆ ತುಂಬ ಇನ್ನೂ ಚೆನ್ನಾಗಿ ಬರುತ್ತೆ. ನಾನು ಹಾಕಿಲ್ಲ, ಏನು ಕುಟ್ಟಾಣಿಯಲ್ಲೇ ಇದು ಪುಡಿ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಈ ರೀತಿಯಾಗಿ ಎಲ್ಲ ಒಂದು ತಟ್ಟೆ, ಒಂದು ಪ್ಲೇಟಲ್ಲಿ ಹಾಕ್ಕೊಂಡ್ಬಿಟ್ಟು ನಂತರದಲ್ಲಿ ಅದಕ್ಕೆ ಸ್ವಲ್ಪ ಕೊಬ್ಬರಿ ತುರಿ ಸೇರಿಸ್ತಾ ಇದ್ದೀನಿ, ಒಣ ಕೊಬ್ಬರಿ ಸ್ನೇಹಿತರೆ. ತೆಂಗಿನಕಾಯಿ ಸೇರಿಸಿದ್ರೆ ಅವಾಗಿಂದವಾಗೆ ತಿನ್ಬೋದು ಅಷ್ಟೇ. ಈಗ ಒಂದು 4-5 ದಿನ ಎಲ್ಲ ಬರೋದಿಲ್ಲ. ಅದಕ್ಕೋಸ್ಕರ ತೆಂಗಿನಕಾಯಿ ಹಾಕಿದ್ರೂ ಅದನ್ನು ಫ್ರೈ ಮಾಡಿದ್ರೆ ಇಟ್ಕೊಳ್ಬೋದು ಸ್ನೇಹಿತರೆ, 1-2 ದಿನ ಏನಾಗೋದಿಲ್ಲ. ಆದರೆ ಒಣ ಕೊಬ್ಬರಿ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ನಂತರದಲ್ಲಿ 1 ಸ್ಪೂನು ಒಣ ಶುಂಠಿ ಪುಡಿ ಹಾಗೆಯೇ ಏಲಕ್ಕಿ ಪುಡಿ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಯಾವುದೇ ನೀವು ಉಂಡೆಗಳನ್ನು ಮಾಡಿ ಸ್ನೇಹಿತರೆ, ರವೆ ಉಂಡೆ ಒಂದು ಬಿಟ್ಟು ಉಳಿದಾವ ಯಾವುದೇ ಥರದ ಉಂಡೆ ಮಾಡ್ತಾಯಿದ್ರೆ ಅದಕ್ಕೆ ಶುಂಠಿ ಪುಡಿ ಸೇರಿಸೋದ್ರಿಂದ ತುಂಬಾ ರುಚಿಯಾಗಿ ಅದ್ಭುತವಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಮುಂಚೆಯಿಂದ ನಮ್ಮ ಮನೆಯಲ್ಲಿ ನಾವು ಉಪಯೋಗಿಸ್ಕೊಂಡು ಬಂದಿದ್ದೀವಿ. ಇವಾಗೆಲ್ಲ ಕೆಲವರು ಬರೀ ಏಲಕ್ಕಿ ಪುಡಿ ಅಂತೇಳಿ ಅದನ್ನಷ್ಟೇ ಸೇರಿಸ್ತಾರೆ, ಶುಂಠಿದು ಸೇರಿಸೋದೇ ಇಲ್ಲ ಸ್ನೇಹಿತರೆ. ಅದರದ್ದು ಎಷ್ಟು ಆರೋಗ್ಯದ ಬೆನಿಫಿಟ್ ಇದೆ ಅಂದರೆ ನಿಜವಾಗ್ಲೂ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾಗಿ ಖಂಡಿತವಾಗ್ಲೂ ಇನ್ನು ಮುಂದಕ್ಕಾದ್ರೂ ಸೇರಿಸ್ಕೊಳ್ಳಿ ಸ್ನೇಹಿತರೆ. ನಂತರದಲ್ಲಿ ಬೆಲ್ಲದ ಪಾಕ ರೆಡಿಯಾಗಿತ್ತು. ಬೆಲ್ಲದ ಪಾಕನ ಸೇರಿಸ್ಕೊಳ್ತಾ ಇದ್ದೀನಿ. ಬೆಲ್ಲದ ಪಾಕ ಅಂದರೆ ಏನು ಒಂದೆಳೆ ಪಾಕ ಬರುತ್ತಲ್ವ, ಆ ರೀತಿಯಾಗಿ ಎಲ್ಲ ಬೇಡ ಸ್ನೇಹಿತರೆ. ಯಾಕಂದರೆ ತುಂಬಾ ಗಟ್ಟಿ ಆಗಿಬಿಡುತ್ತೆ. ಸ್ವಲ್ಪ ಬೆಲ್ಲ ಕರಗಿಸ್ಕೊಂಡ್ಬಿಟ್ಟು ಸ್ವಲ್ಪ ಗಟ್ಟಿ ಅದಕ್ಕೆ ಬರ್ತಾ ಇದೆ ಅನ್ನುವಾಗ ನಾವು ಹಾಕ್ಕೊಂಡ್ಬಿಡ್ಬೇಕು. ತೀರಾ ಗಟ್ಟಿ ಆಯಿತು ಅಂತಂದರೆ ಉಂಡೆ ಒಡೆದು ಕಲ್ಲಲ್ಲಿ ಜಜ್ಜಿ ತಿನ್ನಬೇಕಾಗತ್ತೆ, ಆ ರೀತಿಯೂ ಬರುತ್ತೆ. ಹಾಗೆಯೇ ಇನ್ನೊಂದು ಏನಪ್ಪ ಅಂದರೆ, ಅವಲಕ್ಕಿ ಬಂದು ಡ್ರೈ ಇರುತ್ತಲ್ವ, ಅದಕ್ಕೆ ಇದೇನು ಮಾಡುತ್ತೆ ಎಲ್ಲ ಪಾಕನೂ ಎಲ್ಲನೂ ಎಳ್ಕೊಂಡ್ಬಿಟ್ಟು ಬೇಗ ಗಟ್ಟಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾವು ಬೆಲ್ಲದ ಪಾಕ ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಬೇಕು ಸ್ನೇಹಿತರೆ. ಹಾಗೆ ಎಲ್ಲ ಕಲಸಿದ ನಂತರದಲ್ಲಿ ಚೆನ್ನಾಗಿ ಹೊಂದಿಸ್ಕೊಂಡು ಒಂದು ಉಂಡೆಯನ್ನು ಈ ರೀತಿಯಾಗಿ ಕಟ್ತಾಯಿದ್ದೀನಿ. ಅದೇನೋ ಸ್ನೇಹಿತರೆ, ಒಂದು ಕಲಿಸ್ದಾಗ ಕೈಯಲ್ಲೇ ನಾವು ಮಾಡ್ತಾ ಇರ್ತೀವಲ್ವ, ಅವಾಗೇನೋ ಒಂಥರ ಖುಷಿ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಒಂದು ಉಂಡೆ ಹಾಗೇ ಕಲಿಸ್ಬಿಟ್ಟೆ. ಏನು ಸವಿತಾ ದ್ರಾಕ್ಷಿ ಗೋಡಂಬಿ ಸೇರಿಸ್ಕೊಳ್ಳೇ ಇಲ್ಲಲ್ಲ ನೀವು ಅಂತ ಅಂದ್ಕೊಳ್ಬೋದು. ಈಗ ಸೇರಿಸ್ಕೊಂಡಿದ್ದೀನಿ ನೋಡಿ. ಸೇರಿಸ್ಕೊಂಡು ಮತ್ತೊಮ್ಮೆ ಎಲ್ಲ ಚೆನ್ನಾಗಿ ಹೊಂದಿಸ್ಕೊಂಡು ಮತ್ತೆ ಎಲ್ಲ ಉಂಡೆಗಳನ್ನು ಕಟ್ತಾಯಿದ್ದೀನಿ ಸ್ನೇಹಿತರೆ. 9 ಉಂಡೆಗಳು ಆಗಿತ್ತು. ತುಂಬಾ ಖುಷಿ ಅನ್ನಿಸ್ತು. ಹಾಗೆಯೇ ಇನ್ನೊಂದೇನಪ್ಪ ಅಂದರೆ, ನಾನು ಉಂಡೆ ಮಾಡ್ತಾಯಿದ್ನಲ್ವ, ಆ ಟೈಮಲ್ಲೇ ಊರಿಂದ ಫೋನ್ ಬಂತು. ನಮ್ಮ ತಂಗಿ ಫೋನ್ ಮಾಡಿದರು. ಈಗ ಒಂದು ಹೇಳ್ತಾನೆ ಇದ್ದೆ ಸ್ನೇಹಿತರೆ, ನಮ್ಮ ಅಣ್ಣನಿಗೆ ಹೇಳ್ತಾ ಇದ್ದೆ, ಅಣ್ಣ ಈ ರೀತಿಯಾಗಿ ಅಂತೇಳಿ. ಅದು ವಿಚಾರ ಅದು ಬಂದಾಗಲೇ ನಾನು ಹೇಳ್ಕೊಳ್ತೀನಿ ಸ್ನೇಹಿತರೆ, ಏನು ವಿಚಾರ ಅಂತ. ಹಾಗೆಯೇ ತಂಗಿ ಫೋನ್ ಮಾಡಿಬಿಟ್ಟು ಅಕ್ಕ ಈ ರೀತಿ ಅಂತ ಹೇಳಿದಾಗ ನನಗೆ ನಿಜವಾಗ್ಲೂ ಒಂದು ಏನೇ ನಾನು ಒಂದು ಅಡುಗೆ ಮಾಡ್ತಾಯಿದ್ರು
ಒಂದು ಎಲ್ಲರೂ ಅಷ್ಟೇ ಅಂತ ತಿಳ್ಕೊಳ್ತೀನಿ. ದೇವರನ್ನು ನೆನಪು ಮಾಡ್ಕೊಳ್ತಾ ನಾವು ಇದನ್ನು ಮಾಡ್ತಾ ಇರಬೇಕು. ಶ್ರೀಕೃಷ್ಣ ಅಂತೇಳಿ ಈ ರೀತಿಯಾಗಿ ಹರೇ ಕೃಷ್ಣ ಅಂತೇಳಿ ಹೇಳ್ಕೊಳ್ತಾ ಇದು ಮಾಡ್ತಾಯಿದ್ದೆ ಸ್ನೇಹಿತರೆ. ಅಷ್ಟರಲ್ಲೇ ಫೋನ್ ಬಂತು. ಎಷ್ಟು ಖುಷಿ ಆಯಿತು ಅಂದರೆ ನಿಜವಾಗ್ಲೂ ನನ್ನ ಮನಸ್ಸಿಗೆ ತುಂಬಾ ಖುಷಿ ಆಯಿತು. ಅಷ್ಟರಲ್ಲೇ ನಮ್ಮ ಯಜಮಾನ್ರು ಬಂದರು. ಅವರಿಗೂ ಫೋನ್ ಮಾಡಿ ಹೇಳಿದ್ರಂತೆ. ಅವರೂ ಬಂದು ಹೇಳಿದ್ರು, ಹೌದು ನನಗೆ ಮುಂಚೆನೇ ಗೊತ್ತು ಅಂತ ಹೇಳಿದೆ. ಇಬ್ಬರೂ ಖುಷಿಪಟ್ವಿ ಅಂತಲೇ ಹೇಳ್ಬೋದು. ಹಾಗೆ ಸಂಜೆ ಮಗ ಬಂದಿದ್ದ ತಕ್ಷಣ ಫಸ್ಟ್ ಅವನಿಗೆ ಹೇಳ್ಬೇಕಾಗಿತ್ತು. ಅದಕ್ಕೋಸ್ಕರ ಅವನಿಗೂ ಹೇಳಿದೆ. ಅವನು ತುಂಬಾ ಖುಷಿಪಟ್ಟ ಸ್ನೇಹಿತರೆ. ಹೇಳ್ತೀನಿ ಅದೇನು ವಿಚಾರ ಅನ್ನೋದು ನಿಮ್ಮಿಂದ ಯಾವುದು ನಾನು ಯಾವತ್ತೂ ಏನು ಮುಚ್ಚಿಡೋದಿಲ್ಲ. ಖಂಡಿತವಾಗ್ಲೂ ಅದು ನಿಮ್ಮಿಂದನೇ ಸಾಧ್ಯ ಆಗಿರೋದು. ಹಾಗಾಗಿ ಶೇರ್ ಮಾಡ್ಕೊಳ್ತೀನಿ. ನನಗೆ ಅನ್ನಿಸ್ತು ಸ್ನೇಹಿತರೆ, ಭಗವಂತ ನಿನಗೊಂದು ನಾನು ಎಷ್ಟು ಕಷ್ಟಪಟ್ಟು ಮಾಡ್ತೀನೋ ಇದು ಗೊತ್ತಿಲ್ಲ ಸ್ನೇಹಿತರೆ. ನನ್ನ ಏನೇ ಕಷ್ಟ ಇದು ಇರ್ಬೋದು, ಆದರೆ ನನ್ನ ಮನಸ್ಫೂರ್ತಿಯಾಗಿ ನಾನು ಮಾಡುವಂಥದ್ದು ಸ್ನೇಹಿತರೆ. ಒಂದು ಎಷ್ಟೇ ನನಗೆ ಇದಾಗ್ಬೋದು, ಆದರೂ ನಾನು ಇದೊಂದು ಮಾಡಬೇಕಲ್ಲ ಅಂತೇಳಿ ಎಷ್ಟು ಇದನ್ನು ಹಾಕಿ ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ತಾಯಿರ್ತೀನಿ. ಆವಾಗ ನನಗೆ ಅನ್ನಿಸ್ತು, ಭಗವಂತ ನಿನ್ನ ಆಶೀರ್ವಾದ ಖಂಡಿತವಾಗ್ಲೂ ಇದೆ ತಂದೆ ಅಂತ ಹೇಳಿ ಒಂದು ನಿಜವಾಗ್ಲೂ ತುಂಬಾ ಖುಷಿ ಆಯಿತು ಸ್ನೇಹಿತರೆ. ಈಗ ನೋಡಿ ನನಗೆ ಹೇಳ್ತಾ ಇದ್ರೂ ಕಣ್ಣಲ್ಲಿ ನೀರು ಬಂದಂಗೆ ಅಳು ಬಂದಿದ್ದ ಥರ ಆಗ್ತಾಯಿರುತ್ತೆ. ಅಷ್ಟು ಖುಷಿ ಅನ್ನಿಸ್ತು ಸ್ನೇಹಿತರೆ. ನಾವು ಖಂಡಿತವಾಗ್ಲೂ ಆ ಭಗವಂತನನ್ನು ನಂಬಿ ಏನೇ ಒಂದು ಇದನ್ನು ಮಾಡಿದಾಗ ಖಂಡಿತವಾಗ್ಲೂ ಅವ್ರ ಆಶೀರ್ವಾದ ಖಂಡಿತ ಸಿಕ್ಕೇ ಸಿಗುತ್ತೆ. ಅದನ್ನು ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ. ಅಲ್ಲಿವರೆಗೂ ಸ್ವಲ್ಪ ಕಾಯಿರಿ ಅಂತ ಹೇಳ್ತಾ ಉಂಡೆನೂ ರೆಡಿ ಆಯಿತು. ಈಗ ಪಾಯಸಕ್ಕಿನ ಎಲ್ಲ ಹೆಸರು ಬೇಳೆ ಆಗಿನೇ ಅವಲಕ್ಕಿಯನ್ನು ಸೇರಿಸಿ ಪಾಯಸ ಮಾಡಿದ್ದೀನಿ ಸ್ನೇಹಿತರೆ. ತುಂಬಾ ಅದ್ಭುತವಾಗಿ ಬಂದಿತ್ತು. ಇದನ್ನು ಅಷ್ಟೇ ನೀವು ಇನ್ನೊಂದು ರೀತಿಯಲ್ಲೂ ಇದನ್ನು ಮಾಡ್ಬೋದು ಸ್ನೇಹಿತರೆ. ಹೆಸರು ಬೇಳೆಯನ್ನು ಅಷ್ಟೇ ಬೇಯಿಸ್ಕೊಂಡ್ಬಿಟ್ಟು ಅವಲಕ್ಕಿಯನ್ನು ನೆನೆಸಿಟ್ಟು ನಂತರದಲ್ಲಿ ನಾವು ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಂಡ್ಬಿಟ್ಟು ಹಾಕೋದ್ರಿಂದ ಅದು ಚೆನ್ನಾಗಿ ಬರುತ್ತೆ. ಆದರೆ ನಾನು ಯಾವಾಗಲೂ ಇದೇ ರೀತಿಯಾಗಿ ಮಾಡುವಂಥದ್ದು. ಇದು ನಾವೇನು ಪೊಂಗಲೆಲ್ಲ ಮಾಡ್ತೀವಲ್ವ, ಆ ರೀತಿಯಾಗಿ ಬರುತ್ತೆ ಸ್ನೇಹಿತರೆ. ಇದು ಅವಲಕ್ಕಿಯಿಂದ ಮಾಡಿದ್ದೀವಿ ಅಂತಲೇ ಗೊತ್ತೇ ಆಗೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಖಂಡಿತವಾಗ್ಲೂ ಬೇಕಂದ್ರೆ ನೀವು ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಟೀ ಕುಡಿಯೋ ಗ್ಲಾಸಲ್ಲಿ ಅಷ್ಟರಲ್ಲಿ ಹಾಕ್ಕೊಂಡು ಮಾಡಿದ್ರಂದ್ರೂ ನಿಮಗೆ ಅದರದ್ದು ಇದು ಗೊತ್ತಾಗುತ್ತೆ. ನಾನು ಶನಿವಾರ ದಿನ ಯಾವಾಗಾದರೂ ಹೆಚ್ಚಿಗೆ ಅಂದರೆ ಸ್ವಲ್ಪ ಬೆಳಗ್ಗೆ ಟೈಮ್ ಏನಾದರೂ ಹೇಳೋದು ತಡ ಆಯಿತು, ಮಗನಿಗೆ ಏನು ಬೇಗ ಚಪಾತಿ ಎಲ್ಲ ಮಾಡೋದಕ್ಕಾಗಲ್ಲ ಅಂದಾಗ ಅವಲಕ್ಕಿ ಹೆಸರು ಬೇಳೆ ಇದ್ದರೆ ಕಿಚಡಿ ಮಾಡಿಕೊಟ್ಬಿಡ್ತೀನಿ. ತುಂಬಾ ರುಚಿಯಾಗಿ ಬರುತ್ತೆ. ಖಾರ ಪೊಂಗಲ್ ಟೈಪು ಸಖತ್ತಾಗಿರುತ್ತೆ ಸ್ನೇಹಿತರೆ. ಯಾವಾಗಲೂ ಕೇಳ್ತಾ ಇರ್ತಾನೆ ನನ್ನ ಮಗ, ಅದನ್ನು ಮಾಡಿಕೊಡಮ್ಮ ಅಂತೇಳಿ. ಅದಕ್ಕೋಸ್ಕರ ನಾನು ಅದೇ ರೀತಿಯಾಗಿಯೇ ಇದನ್ನು ಸ್ವೀಟನ್ನು ಮಾಡಿರುವಂಥದ್ದು ಸ್ನೇಹಿತರೆ. ನೀವು ಸ್ವಲ್ಪ ಹಾಕ್ಕೊಳ್ಳಿ. ನಾನು ಊಟ ಮಾಡ್ತಾರೆ ಹೆಚ್ಚಿಗೆ ನಮ್ಮ ಮನೆಯಲ್ಲಿ. ಸ್ವೀಟು ಹಬ್ಬ ಇದೆಯಲ್ವ, ಶ್ರೀಕೃಷ್ಣ ಜನ್ಮಾಷ್ಟಮಿ, ಅದೂ ಹಬ್ಬದ ಥರನೇ ಅಲ್ವ. ಹಾಗಾಗಿ ಹೆಚ್ಚಿಗೆ ಮಾಡಿದ್ರೆ ಊಟ ಮಾಡ್ತಾರೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಹೆಚ್ಚಿಗೆ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಬೇಯಿಸ್ಕೊಂಡ್ಬಿಟ್ಟು ಇದಕ್ಕೆ ಬೆಲ್ಲದ ಪಾಕ ಸೇರಿಸಿ ಹಾಗೆಯೇ ಸ್ವಲ್ಪ ಇದಕ್ಕೂ ಅಷ್ಟೇ ಏಲಕ್ಕಿ, ಶುಂಠಿ ಪುಡಿ ಎಲ್ಲ ಸೇರಿಸಿ ಹಾಗೆಯೇ ತುಪ್ಪದಲ್ಲಿ ಏನಾದರೂ ಹುರ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ ಎಲ್ಲ ಇರುತ್ತಲ್ವ ಅದನ್ನೆಲ್ಲ ಸೇರಿಸಿ ಮಾಡ್ಕೊಳ್ಬೇಕು. ಒಣ ಕೊಬ್ಬರಿನೂ ಹಾಕ್ಕೊಂಡಿದ್ದೀನಿ. ಫ್ರೆಶ್ ಆಗಿರುವಂಥ ಹಸಿ ತೆಂಗಿನಕಾಯಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನೊಂದು ತೆಂಗಿನಕಾಯಿ ಹಾಕೋದಕ್ಕಿಂತ ಸ್ನೇಹಿತರೆ ನಾವೇನು ಮಾಡಬೇಕು ಅಂದರೆ ತೆಂಗಿನಕಾಯಿ ತುರಿ ಹಾಗೆಯೇ 1-2 ಸ್ಪೂನಷ್ಟು ಗಸಗಸೆ, ಒಂದು 4-5 ಗೋಡಂಬಿ, ಇದನ್ನೆಲ್ಲ ರುಬ್ಬಿ ಬಿಡಬೇಕು ಸ್ನೇಹಿತರೆ. ರುಬ್ಬಿಬಿಟ್ಟು ಹಾಕಬೇಕು. ಅವಾಗ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಿಜವಾಗ್ಲೂ ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿ ಬಂದಿತ್ತು ಸವಿತಾ ಅಂತೇಳಿ. ಬೇಕಂದರೆ ಆ ರೀತಿಯಾಗಿ ಒಂದು ಸಲ ಟ್ರೈ ಮಾಡಿ. ನನಗಿಲ್ಲಿ ಅರ್ಜೆಂಟ್ ಪೂಜೆಗೆಲ್ಲ ತಡ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ರೀತಿಯಾಗಿ ಮಾಡಿದ್ದೀನಿ ಸ್ನೇಹಿತರೆ. ನೋಡಿ, ಶುಂಠಿ ಪುಡಿ ಹಾಗೆ ಏಲಕ್ಕಿ ಪುಡಿ ಎಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ದ್ರಾಕ್ಷಿ ಗೋಡಂಬಿ ಎಲ್ಲ ಇತ್ತಲ್ವ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಕೆಲವೊಂದು ಇನ್ನು ಡ್ರೈ ಫ್ರೂಟ್ಸ್ಗಳೆಲ್ಲ ಬೇಕು ಅಂತಂದರೆ ಖಂಡಿತವಾಗ್ಲೂ ಹಾಕ್ಕೊಂಡು ಮಾಡ್ಕೊಳ್ಬೋದು ಸ್ನೇಹಿತರೆ, ಚೆನ್ನಾಗಿರುತ್ತೆ. ನೀವು ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡು ನಂತರದಲ್ಲಿ ನೀವು ಹೆಚ್ಚಿಗೆ ಇದರಲ್ಲಿ ನಿಮ್ಗೆ ಇಷ್ಟ ಆಯ್ತು ಅಂದರೆ ಮಾಡ್ಕೊಳ್ಳಿ. ನಮಗಂತೂ ಖಂಡಿತ ಇಷ್ಟ ಆಯಿತು. ನಂತರದಲ್ಲಿ ಪೂಜೆಗೂ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ರಂಗೋಲಿ ಎಲ್ಲ ಹಾಕ್ಕೊಂಡು ನಮ್ಮ ಮನೇಲಿ ಕೃಷ್ಣ ಪರಮಾತ್ಮರ ಒಂದು ಪುಟಾಣಿ ವಿಗ್ರಹ ಇದೆ. ಹಾಗೆಯೇ ತೊಟ್ಟಿಲು ಎಲ್ಲ ಇಟ್ಕೊಂಡಿಲ್ಲ. ಹಾಗಾಗಿ ನಾನು ರಂಗೋಲಿಯಲ್ಲೇ ತೊಟ್ಟಿಲನ್ನು ಬರೆದು ಎಲ್ಲದು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನೆಲ್ಲ ಫುಲ್ಲು ಲೆಂತಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಯಾವುದು ಹೆಚ್ಚಿಗೆ ಶೇರ್ ಮಾಡ್ಕೊಂಡಿಲ್ಲ ಸ್ನೇಹಿತರೆ. ಹಾಗೆಯೇ ಪಾರಿಜಾತ ಹೂವಿಂದು ಹಾರವನ್ನು ಮಾಡಿದ್ನಲ್ವ ಸ್ನೇಹಿತರೆ, ಅದು ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ನೇಹಿತರೆ. ಮನಸ್ಸಿಗೂ ತುಂಬಾ ಖುಷಿ ಅನ್ನಿಸ್ತು. ಯಾಕಂದರೆ ಅಲ್ಲಿವರೆಗೂ ಇನ್ನೊಂದೇನಪ್ಪ ಅಂತಂದರೆ ಸ್ವಲ್ಪ ಎಲ್ಲ ಪೂಜೆ ಆಗೋವರೆಗೂ ಏನು ತಿನ್ನಲಾರ್ದೆ ಹಾಗೆ ಉಪವಾಸ ಇದ್ದು ಖಂಡಿತ ಮಾಡೋದ್ರಿಂದ ಒಂದು ತುಂಬಾ ಒಳ್ಳೆಯದು. ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟನ್ನು ನಾನು ಮಾಡ್ತೀನಿ ಸ್ನೇಹಿತರೆ. ಮೊದಲಿಗೆ ಇಲ್ಲಿ ಮುಂದೆ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದೀನಿ. ನಂತರದಲ್ಲಿ ನಮ್ಮ ಮನೆಯಲ್ಲಿರುವಂಥ ಮುದ್ದು ಕೃಷ್ಣ ಪರಮಾತ್ಮ ಅದನ್ನು ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ನಾನೆಲ್ಲ ಪೂರ್ತಿಯಾಗಿ ಲೆಂತಿ ಆಗುತ್ತೆ ವಿಡಿಯೋ ಅನ್ನೋದಕ್ಕೋಸ್ಕರ ಎಲ್ಲದನ್ನು ಶೇರ್ ಮಾಡ್ಕೊಂಡಿಲ್ಲ. ನಂತರದಲ್ಲಿ ನೈವೇದ್ಯಕ್ಕೆ ಮಾಡ್ಕೊಂಡಿದ್ದಂಥ ಸಿಹಿ ಅವಲಕ್ಕಿ ಹಾಗೆ ಉಂಡೆ ಹಾಗೆಯೇ ಪಾಯಸ ಎಲ್ಲ
ಹಣ್ಣುಗಳೆಲ್ಲ ಹೆಚ್ಚಿಗೆ ಎಲ್ಲ ಸಿಗಲಿಲ್ಲ ಸ್ನೇಹಿತರೆ. ಹಾಗಾಗಿ ಬಾಳೆಹಣ್ಣು ಸ್ವಲ್ಪ ಸಿಕ್ತು. ನನ್ನ ಏನು ಸಿಕ್ತಲ್ವ ಅದನ್ನೇ ಇಟ್ಕೊಂಡು ನಾನು ಪೂಜೆಯನ್ನು ಮಾಡ್ಕೊಂಡಿರುವಂಥದ್ದು ಸ್ನೇಹಿತರೆ. ನಮ್ಮ ಶಕ್ತಿಗೆ ಅನುಗುಣವಾಗಿ ನಮ್ಮಲ್ಲಿ ಎಷ್ಟು ಇದು ಇರುತ್ತೋ ಅದನ್ನೇ ನಾವು ಒಂದು ಅರ್ಪಿಸಿ ಪೂಜೆಯನ್ನು ಮಾಡುವಂಥದ್ದು ಸ್ನೇಹಿತರೆ. ಆ ಭಗವಂತ ಏನು ಹೀಗೇ ಮಾಡಬೇಕು ಅಂತ ಕೇಳೋದಿಲ್ಲ ಸ್ನೇಹಿತರೆ. ನಮ್ಮಲ್ಲಿ ಒಂದು ಶುದ್ಧವಾದ ಮನಸ್ಸು, ಒಂದು ಶುದ್ಧವಾಗಿರುವಂಥ ಒಂದು ಭಕ್ತಿ, ಅದಕ್ಕೆ ಖಂಡಿತವಾಗ್ಲೂ ಅವರು ಆಶೀರ್ವಾದ ಇದ್ದೇ ಇರುತ್ತೆ, ಒಲಿತಾರೆ ಅಂತಲೇ ಹೇಳ್ಬೋದು. ಅದಕ್ಕೆ ಸಾಕ್ಷಿ ಬಂದುಬಿಟ್ಟು ಇವತ್ತು ಬಂದಿದ್ದಂಥ ಸಿಹಿ ಸುದ್ದಿನೇ ಅಂತಲೇ ನಾನು ಅಂದ್ಕೊಳ್ತೀನಿ ಸ್ನೇಹಿತರೆ. ಖಂಡಿತವಾಗ್ಲೂ ಆ ತಾಯಿ ವರಮಹಾಲಕ್ಷ್ಮಿ ಪೂಜೆ ಮಾಡಿ ಇನ್ನೂ ಸ್ವಲ್ಪ ದಿನವೇ ಸ್ನೇಹಿತರೆ. ಖಂಡಿತವಾಗ್ಲೂ ಒಂದು ಒಳ್ಳೆ ಸಿಹಿ ಸುದ್ದಿಯನ್ನು ಅವರು ಆಶೀರ್ವಾದ ಮೂಲಕ ಖಂಡಿತವಾಗ್ಲೂ ಕೊಟ್ಟಿದ್ದಾರೆ ಅಂತಲೇ ಹೇಳ್ತೀನಿ. ಹಾಗೆ ನನ್ನ ಬಜರಂಗಿ ಆಶೀರ್ವಾದ, ಹಾಗೆ ಲಕ್ಷ್ಮೀನಾರಾಯಣರ ಆಶೀರ್ವಾದದೊಂದಿಗೆ ಖಂಡಿತವಾಗ್ಲೂ ಎಲ್ಲರ ಆಶೀರ್ವಾದನೂ ಇದೆ ಅಂತ ನಾನು ಅಂದ್ಕೊಳ್ತಾ ಇವತ್ತಿನ ಪೂಜೆಯನ್ನು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಹಾಗೆಯೇ ಭಗವಂತನ ಆಶೀರ್ವಾದ ಖಂಡಿತವಾಗ್ಲೂ ನಿಮ್ಮೆಲ್ರಿಗೂ ಒಳಿತನ್ನು ಮಾಡಲಿ, ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ. ಹಾಗೆಯೇ ಇನ್ನೂ ಹೆಚ್ಚಿನದಾಗಿ ಆ ಭಗವಂತನ ಆಶೀರ್ವಾದದ ಜೊತೆಗೆ ನಿಮ್ಮೆಲ್ಲರ ಪ್ರೀತಿ, ಆರೈಕೆ, ಆಶೀರ್ವಾದ ಸದಾಕಾಲ ನನ್ನ ಮೇಲೆ, ನಮ್ಮ ಕುಟುಂಬದ ಮೇಲೆ ಇರಲಿ ಅಂತೇಳಿ ನಾನು ಕೇಳ್ಕೊಳ್ತೀನಿ ಸ್ನೇಹಿತರೆ. ಖಂಡಿತವಾಗ್ಲೂ ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಮಿಂದನೇ. ನಿಮ್ಮೆಲ್ರಿಗೂ ನನ್ನ ಕಡೆಯಿಂದ, ನನ್ನ ಮಕ್ಕಳು, ನನ್ನ ಯಜಮಾನರು, ನನ್ನ ಕುಟುಂಬದ ಕಡೆಯಿಂದ ತುಂಬ ಹೃದಯದ ಧನ್ಯವಾದವನ್ನು ತಿಳಿಸ್ತೀನಿ ಸ್ನೇಹಿತರೆ. ನಿಮ್ಮೆಲ್ಲರ ಜೊತೆಗೂ ಆ ಭಗವಂತನಿಗೂ ಖಂಡಿತವಾಗ್ಲೂ ಯಾವಾಗಲೂ ನಾನು ಕೇಳ್ಕೊಳ್ಳೋದಿಷ್ಟೇ, ನಿನ್ನ ಆಶೀರ್ವಾದ ಇರಲಿ ತಂದೆ. ನನ್ನ ಕೈನಲ್ಲಿ ಎಷ್ಟು ನನ್ನ ಶಕ್ತಿ, ಭಕ್ತಿ ನನಗೆ ಎಷ್ಟು ಸಾಧ್ಯನೋ ಅಷ್ಟನ್ನು ಮಾಡ್ತೀನಿ ಅಂತಲೇ ಯಾವಾಗಲೂ ಕೇಳ್ಕೊಳ್ತೀನಿ. ಹಾಗೆಯೇ ಇನ್ನೊಂದೇನಪ್ಪ ಅಂದರೆ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂದರೆ ತಪ್ಪದೆ ನಿಮ್ಮದಾದ ಒಂದು ಲೈಕ್ ಇರಲಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನೀವೆಲ್ಲ ಹೇಗೆ ಆಚರಣೆ ಮಾಡಿದ್ದೀರಿ ತಿಳಿಸಿ ಸ್ನೇಹಿತರೆ.